ಶರಣರು ಹಲವಾರು ಪವಾಡಗಳ ಮುಖಾಂತರ ದುಷ್ಟರ ಮನಸ್ಸನ್ನ ಸ್ವಚ್ಛ ಮಾಡುತ್ತಾ ಅವರ ಒಂದು ಮನಸ್ಸಿನೊಳಗಿರ್ತಕ್ಕಂಥ ಮೈಲಿಗೆಗಳನ್ನ ಕಳೀತಾ ಇರತಕ್ಕಂಥ ಸಂದರ್ಭದೊಳಗ ಸುರಪುರ ಅಂತಕ್ಕಂಥ ಒಂದು ಗ್ರಾಮದೊಳಗ ಆ ಸುರಪುರ ಗ್ರಾಮದೊಳಗ ಒಬ್ಬ ಶಿವಭಕ್ತ ಶರಣರ ಒಬ್ಬ ಭಕ್ತ ಎಷ್ಟು ಶಿವನ ಮೇಲೆ ಮತ್ತು ಶರಣರ ಮೇಲೆ ನಂಬಿಕೆಯನ್ನ ಇಟ್ಟಿದ್ದ ಅಂತಂದ್ರ ಯಾರೂ ಕೂಡ ಶಿವನ ನಿಂದನೆಯನ್ನ ಮಾಡುವಂಗಿಲ್ಲ, ಅವನ ಮುಂದೆ ಯಾರೂ ಕೂಡ ಶರಣರನ್ನ ಬೇಯುವಂಗಿಲ್ಲ. ಹೊಳ್ಳಿ ಯಾವುದಾದ್ರೂ ಗುಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನ ಯಾರೂ ಕೂಡ ಉಪಯೋಗ ಮಾಡುವಂಗಿಲ್ಲ. ಹಂಗೇನಾರ ಯಾರ ಮಾಡಿದ್ರು ಅಂತಂದ್ರ ಅವನಿಗೆ ಕೋಪ ಬರ್ತಿತ್ತು. ಆ ಸುರಪುರದ ಹೇಮಣ್ಣನ ಒಂದು ಕಾಯಕನ ಅದ. ಯಾರ ಗುಡಿದ ಏನಾರ ಒಯ್ತಾರೋ ಏನೋ ಇಂತಕ್ಕಂಥ ನೋಡ್ತಕ್ಕಂಥದ್ದು. ಅಂದ್ರೆ ಶಿವನಿಂದಕರನ್ನ ಬಿಡ್ತಿದ್ದಿಲ್ಲ. ಹೆಂಗ ವೀರಭದ್ರ ಶಿವನಿಂದಕರನ್ನ ಮಾಡಿರ್ತಕ್ಕಂತಹ ದಕ್ಷ ಬ್ರಹ್ಮನ ರುಂಡವನ್ನ ತೆಗಿತಾನೋ ಅದೇ ಕೋಪವನ್ನು ಉಳತಕ್ಕಂಥವನು ಕೂಡ ಹೇಮಣ್ಣ. ಈ ಹೇಮಣ್ಣ ಪ್ರತಿನಿತ್ಯವೂ ಕೂಡ ಶಿವನ ಧ್ಯಾನ ಶರಣರ ಧ್ಯಾನದೊಳಗಿರ್ತಾನೆ. ಹೀಗಿರ್ತಕ್ಕಂಥ ಸಂದರ್ಭದೊಳಗ ಆ ಸುರಪುರದೊಳಗ ಏನಾಗಿ ಬಿಡ್ತದೆ, ಒಂದು ಸಲ ಒಬ್ಬ ತಸ್ಕರ ಏನ್ ಮಾಡಿದ ಅಂತಂದ್ರ ಸೋಮನಾಥ ದೇವಾಲಯವನ್ನ ಕಟ್ಟುತ್ತಿರ್ತಾರ. ಆ ಸೋಮನಾಥ ದೇವಾಲಯ ನಡೆಯುವ ಸಂದರ್ಭದೊಳಗ ದೇವಾಲಯಕ್ಕೆ ಬಂದಿರತಕ್ಕಂಥ ಎಷ್ಟೋ ಕಾರ್ಯ ನಡಿಬೇಕಾಗಿರ್ತದೆ. ಅಲ್ಲಿ ಕಲ್ಲು, ಉಸುಕು, ಮಣ್ಣು ಇವನ್ನೆಲ್ಲವನ್ನು ತಂದಿಟ್ಟಿರ್ತಾರ. ಆಗ ಅವ ಏನ್ ಮಾಡ್ತಾನ ತಸ್ಕರ, ಇನ್ನೊಬ್ಬ ಪರಧರ್ಮವಾಗಿರ್ತಕ್ಕಂಥ ಪರಧರ್ಮವನ್ನ ಪಾಲಿಸ್ತಕ್ಕಂಥ ಒಬ್ಬ ಆ ಗುಡಿಗೆ ತಂದಿರ್ತಕ್ಕಂಥ ವಸ್ತುಗಳನ್ನ ಏನ್ ಮಾಡಿದ, ರಾತ್ರಿ ಹೊತ್ತು ಕದ್ದು 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 ಏನ್ ಮಾಡಿದ, ತನ್ನದೊಂದು ಮನಿ ಕಟ್ಕೊಂಡಿದ್ದ. ಯಾರಿಗೂ ಕೂಡ ಯಾರು ಕದೀತಾರ ಅನ್ನೋದು ಗೊತ್ತಾಗಿದ್ದಿಲ್ಲ. ಕೆಲವು ದಿವಸ ಆದ್ಮೇಲೆ ಇವನ ಕದೀತಾನ ಅನ್ನೋದು ಯಾವಾಗ ಗೊತ್ತಾಯ್ತೋ, ಆ ಗೊತ್ತಾದಾಗ ಇವ ಹೇಮಣ್ಣ ಹೋಗ್ತಿರ್ತಾನ. ಹೋಗೋ ಮುಂದೆ ಎಷ್ಟೋ ಮಂದಿ ಮಾತಾಡ್ತಾರ, ಅಲ್ಲ ಸೋಮನಾಥ ದೇವಾಲಯ ಅರ್ಧ ನಿಂತು ಬಿಡ್ತಿ, ಅವ ಅದನ್ನಲ್ಲ ತಸ್ಕರ, ಅವ ಎಲ್ಲಾನು ಹೋದ ಮನಿ ಕಟ್ಕೊಂಡ್ಬಿಟ್ಟ, ನಮಗೆ ಏನೂ ಅನ್ನಕ ಆಗೋಲ್ದು ಅಂತ ಮಾತಾಡಿಬಿಟ್ರು. ಆಗ ಇವಂಗ ಕಿವಿಗೆ ಬಿತ್ತಲ್ಲ, ಸೋಮನಾಥ ದೇವಾಲಯಕ್ಕೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳನ್ನು ತಗೊಂಡು ಹೋಗ್ಯಾನ ಅಂತಂದ್ರ ಅವನು ಸುಮ್ಮ ಬಿಡಬಾರ್ದು ಅಂತ ಏನ್ ಮಾಡಿದ, ಅವನು ಹುಡುಕಾಕತ್ತ. ಈ ವಿಷಯ ಅವಂಗ ಗೊತ್ತಾಗಿ ಊರು ಬಿಟ್ಬಿಟ್ಟಿದ್ದವ. 5-6 ದಿವಸ ಹುಡುಕ್ತಾನ, ಯಾರ್ದನ ಅವಂಗ ತಕ್ಕ ಶಾಸ್ತ್ರ ಕಲಿಸ್ಬೇಕು ಅಂತ. 5-6 ದಿವಸ ಊರೋಡ್ ತುಂಬ ಹುಡುಕಾಡಿದ್ರು ಕೂಡ ಸಿಗಲಿಲ್ಲ. ಮುಂದೆ ಏನಾಯ್ತು ಅಂದ್ರೆ ಕೆಲವು ದಿವಸಗಳಾದ್ಮ್ಯಾಗ ಕಂಡು ಬಿಟ್ಟವ. ಯಾವಾಗ ಕಂಡನೋ ಮೊದಲ 5-6 ದಿವಸ ಹುಡುಕಿರ್ತಾನ, ಅದ ಸಿಟ್ಟಿರುತ್ತ. ಅದರೊಳಗ ದೇವಾಲಯದ ವಸ್ತುಗಳನ್ನು ತಗೊಂಡು ಮನಿ ಕಟ್ಟಿರ್ತಾನ, ಆ ಸಿಟ್ಟಿರುತ್ತ. ಅಷ್ಟ ಅಲ್ಲದ ಏನ್ ಮಾಡಿರ್ತಾನ, ಆ ಸೋಮನಾಥ ದೇವಾಲಯ ನಿಂದನೆಯನ್ನು ಮಾಡಿರ್ತಾನ. ಏನು ನಿಮ್ಮ ದೇವರ ಕಲ್ಲು ಮುಳ್ಳು ಕಲ್ಲು ಎಲ್ಲ ತಗೊಂಡು ಹೋದ್ರೆ, ಕಲ್ಲು ಮಣ್ಣು ತಗೊಂಡು ಹೋದ್ರೆ ಏನು ಕಣ್ಣು ಕಳಿತಾನ, ಕೈ ಕಳಿತಾನ ಅಂತ ಏನ್ ಮಾಡಿದ, ಬಾಯಿಗೆ ಬಂದಂಗ ಮಾತಾಡಿರ್ತಾನ ಸೋಮನಾಥ ದೇವಾಲಯ. ನೋಡೋಣ ನಿಮ್ಮ ದೇವ್ರು ಏನ್ ಮಾಡ್ತಾನ ಅಂತ ಹಿಂಗೆಲ್ಲ ಮಾತಾಡಿರ್ತಾನ. ಆ ಸಿಟ್ಟೊಂದಿರುತ್ತ. ಯಾವಾಗ ಇವ್ ಎರಡೂ ಸಿಟ್ಟಿತ್ತೋ, ಈ ಸಿಟ್ಟಿನೊಳಗ ಇವ ಹೇಮಣ್ಣ ಹೆಂಗ ಅಡ್ಡಾಡ್ತಿದ್ದ ಅವ್ನು ಹುಡ್ಕಾಕಂದ್ರೆ ಕೈಯಾಗ ಒಂದು ಕತ್ತಿನ ಹಿಡ್ಕೊಂಡ. ಹೆಂಗ ಮಡಿವಾಳ ಮಾಚಿದೇವ ಯಾವಾಗ ಕೂಡ ಸೊಂಟದೊಳಗ ಒಂದು ಕತ್ತಿ ಇರ್ತಿತ್ತೋ, ಹಂಗ ಇವನ ಕೈಯಾಗೂ ಒಂದು ಕತ್ತಿ ಹಿಡ್ಕೊಂಡು ಅಡ್ಡಾಡಿ ಯಾವಾಗ ಅವ ಸಿಗ್ತಾನೋ ಅವನು ಇವನೊಡನೆ ಮಾರಾಮುರಿ ಯುದ್ಧ ಆಗತ್ತ. ಆ ಯುದ್ಧದೊಳಗ ಇವ ಏನ್ ಮಾಡಿದ, ಇನ್ನಾಟ್ ಏನ್ ಮಾಡಿದ ಅಂದ್ರೆ ಶಿವನಿಂದನೆಯನ್ನು ಮಾಡಿಬಿಡ್ತಾನ. ಯಾವಾಗ ಶಿವನಿಂದನೆ ಮಾಡಿದ ತಡೆಯಾಕ ಆಗ್ಲಿಲ್ಲ, ಅದ ಸಮಯದೊಳಗೆ ಅವನು ರುಂಡಾನ ತೆಗೆದ್ಬಿಟ್ಟ. ಯಾವಾಗ ರುಂಡ ತೆಗೆದು ಹೇಮಣ್ಣ ಮೊದಲು ಹೇಳಿದವರು ಜನಗಳ, ಅವಾಗ ತಕ್ಕ ಶಾಸ್ತ್ರ ಕಲಿಸ್ಬೇಕಂದವ್ರು ಜನಗಳ, ಯಾವಾಗ ಇವ ರುಂಡ ತಗೋದು ಆಗ ಅಲ್ಲಿರ್ತಕ್ಕಂಥ ಜನ ಇವನ ಮ್ಯಾಗ ವಿರುದ್ಧ ಬಿದ್ದು ಬಿಡ್ತಾರ. ಅಲ್ಲ ಏನೋ ಕಲ್ಲು ಸ್ವಲ್ಪ ಏನೋ ಓದಿರ್ತಾನ, ಹಂಗತ್ತ ಅವನು ಪ್ರಾಣನ ತೆಗಿದಾನ. ಇವಂದ ತಪ್ಪೈತೆ ಏನ್ ಮಾಡಿದ್ರ, ಆ ಊರು ದೊರೆಗೆ ಅವ್ನು ಹೇಳ್ಕೊಂಡು ಹೋಗ್ಬಿಟ್ರು. ಯಾವಾಗ ದೊರೆ ಮುಂದೆ ನಿಂದಿರ್ಸ್ತಾರ, ನಿಂತು ಪಂಚಾಯಿತಿ ನಡೀತೈತಿ. ಅಲ್ಲಿ ಇರ್ತಕ್ಕಂಥ ಜನ ಎಲ್ಲ ಏನ್ ಮಾಡಿದ್ರು, ಹೇಮಣ್ಣನ ಮೇಲೆ ತಪ್ಪು ಹೊರಿಸ್ಬಿಟ್ರು. ಇಲ್ಲ ಇವಂದ ತಪ್ಪೈತಿ, ಏನೋ ಅವ ಮನೆಗೆ ಬೇಕಂತ ತಗೊಂಡ್ ಹೋಗಿರ್ತಾನ, ತಿಳಿದು ಬುದ್ಧಿ ಹೇಳ್ಬೇಕಾಗಿರ್ತದ, ಆದ್ರೆ ಇವ ಅವನ ಕೊಂದು ಬಿಟ್ಟ ಅಂತ ಇವನ ಮ್ಯಾಗ ಏನ್ ಹೇಳಿದ್ರು. ಆಗ ಆ ಊರ ದೊರೆ ಹೇಳ್ತಾನ, ಹಾಗಾದ್ರೆ ಯಾವ ರುಂಡ ತೆಗದಾನೋ ಇವಂದು ಕೂಡ ಇವಂಗೂ ಶಿರಚ್ಛೇದನ ಮಾಡ್ರಿ ಅಂತ ಆಜ್ಞೆ ಮಾಡಿಬಿಟ್ಟ. ಹೇಮಣ್ಣನ ಶಿರಚ್ಛೇದನ ಮಾಡ್ರಿ. ಆಗಲಿರ್ತಕ್ಕಂಥ ಕೆಲವು ಮಂದಿ ಅವ್ರಿಗೆ ಚಾಂಡಾಳು ಅಂತ ಕರಿತಿರ್ತಾರ. ಆಗ ಆ ಚಾಂಡಾಳ್ರು ಏನ್ ಮಾಡಿದ್ರೆ 4 ಮಂದಿ ಈ ಶಿರಚ್ಛೇದನ ಮಾಡ್ಬೇಕಂತ ಊರ್ ಹೊರಗಿರ್ತಕ್ಕಂಥ ಸ್ಮಶಾನಕ್ಕೆ ಕರ್ಕೊಂಡು ಹೋದ್ರು. ಶಿರಚ್ಛೇದನ ಮಾಡ್ಬೇಕಾಗಿತ್ತಂದ್ರೆ ಖಡ್ಗ, ಆ ಖಡ್ಗದಿಂದ ಈ ತಲೆಯನ್ನ ಏನ್ ಮಾಡಿದ್ರೆ ಒಂದು ಇದ್ರ ಮೇಲೆ ಇಡಿಸಿರ್ತಾರ. ಇಡಿಸಿ ಇವನ್ನ ಹೇಳ್ತಾರ ಅವ್ರು, ನೋಡಪ್ಪ ದೊರೆ ಆಜ್ಞೆ ಆಗೈತಿ, ಇನ್ನ ನಿನ್ನ ಶಿರಚ್ಛೇದನ ಮಾಡ್ತೀವಿ, ನಿನಗೇನಾದ್ರೂ ನಿಮ್ಮ ಮನಿ ದೇವರ ನಿನ್ನ ದೈವವನ್ನ ನೆನೆಸ್ಕೊಳ್ಳಂಗಿದ್ರ ನೆನೆಸ್ಕೋ ಅಂದ್ರು. ಯಾವಾಗ ದೈವವನ್ನ ನೆನೆಸ್ಕೊಂಡ್ರು ಇವನ ದೈವ ಶರಣ ಬಸವ.
ಯಾವಾಗ ದೈವ ನೆನೆಸ್ಕೊಂಡ್ರು ಇವ ಮನಸ್ಸಿನೊಳಗ ಆಗ ಅಂತಿರ್ತಾನ ಶರಣ ಬಸವ ಶರಣ ಬಸವ ಶರಣ ಬಸವ ಶರಣ ಬಸವ ಶರಣ ಬಸವ ಅಂತ ಧ್ಯಾನ ಮಾಡಕ್ ಶುರು ಮಾಡಿದ. ಯಾವಾಗ ಇವ ಶರಣ ಬಸವ ಅಂತ ಧ್ಯಾನ ಮಾಡಕ್ ಶುರು ಮಾಡಿದ, ಆಯ್ತಪ್ಪ ನಿನ್ನ ಕತ್ತಿ ಎತ್ತಿ ಏನ್ ಮಾಡಿದ್ರೆ ಚಾಂಡಾಲ್ರು ಆ ಖಡ್ಗದಿಂದ ಅವನು ರುಂಡಕ್ಕೆ ಹೊಡೆದ್ರೆ, ಯಾವಾಗ ಖಡ್ಗದಿಂದ ರುಂಡಕ್ಕೆ ಹೊಡೆದ್ರು ಆ ಖಡ್ಗ ಏನಾಯ್ತು ಅಂತಂದ್ರ ಕೆಸರಿನೊಳಗೆ ಹಾದು ಹೋಗಂಗ ರುಂಡದೊಳಗೆ ಹಾಕಿ ಹೋಗಿಬಿಡ್ತಿ. ರುಂಡ ಕಟ್ಟಾಗಲೇ ಇಲ್ಲ, ಗಾಬಾಗಿ ಬಿಡ್ತಾರೆ ಇವರೆಲ್ಲ. ಹೆಂಗ ಒಂದು ಕೆಸರೊಳಗ ನಾವು ಖಡ್ಗಾಜ್ ಬೀಸಿದ್ರೆ ಏನಾಗತ್ತ, ಅದು ಹಾದು ಹೋಗುತ್ತೆ, ಆದ್ರೆ ಕೆಸರು ಮತ್ತ ಒಂದಾಗತ್ತ. ಹಂಗ ಇವನ್ ರುಂಡಾನು ಕೂಡ ಏನಾಗ್ಬಿಡ್ತಿ, ಕೆಸರಿನೊಳಗೆ ಹಾದು ಹೋದಂಗಾತು, ಮತ್ತು ಹಂಗ ರುಂಡ ಐತಿ. ಅವ್ರು ಆ ಕಡೆ ಈ ಕಡೆ ಎಲ್ಲರೂ ಗಾಬಾಗ್ಬಿಟ್ರು. ಅವ್ರು ಚಾಂಡಾಲ್ರು ರುಂಡ ಕಡೆ ಅವರು. ಇವ ಬಾಯೊಳಗೇನು ಶರಣ ಬಸವ ಶರಣ ಬಸವ ಶರಣ ಬಸವ ಶರಣ ಬಸವ. ಎಷ್ಟು ಸಾರಿ ಪ್ರಯತ್ನ ಮಾಡಿದ್ರು ಕೂಡ ಅವನ ರುಂಡ ಕಡೆಯಕ್ಕಾಗ್ಲಿಲ್ಲ. ಆಗ ಏನ್ ಮಾಡ್ತಾರ, ಹೋಗಿ ಆ ದೊರೆಗೆ ಹೇಳ್ತಾರ, ದೊರೆಗಳ ನಾವು ಎಷ್ಟು ಪ್ರಯತ್ನ ಮಾಡಿದ್ರಿ, ಎಂತ ಖಡ್ಗ ತಗೊಂಡ್ ಹೊಡೆದ್ರು ಕೂಡ ಅವನ ರುಂಡ ಕಡೆಯಕ್ಕಾಗೋಲ್ದು, ರಾಡಿಯೊಳಗೆ ಹಾದು ಒಂದಂಗೆ ಖಡ್ಗ ಹಾಡು ಹೊಂಟೈತಿ. ಓಡಿ ಬರ್ತಾನ ದೊರೆ, ಓಡಿ ಬಂದು ನೋಡ್ತಾನ, ಇವನ ಬಾಯೊಳಗ ಕೇವಲ ಶರಣ ಬಸವ ಶರಣ ಬಸವ ಶರಣ ಬಸವ ಶರಣ ಬಸವ ಅನ್ನೋ ನಾಮ. ಯಾವ ಶರಣ ಬಸವ ಅನ್ನೋ ನಾಮವನ್ನ ಕೇಳಿದಾಳ, ಶರಣ ಬಸವ ಅಂತಕ್ಕಂಥ ನಾಮ ಇವನ ಕಾಪಾಡಕತೈತಿ. ಆಗ ದೊರೆ ಇವ ಏನ ಅನ್ನಕತ್ತಾನಲ್ಲ ಆತ ಕಿವಿ ಕೊಟ್ಟು ಕೇಳ್ತಾನ. ಆಗ ಇವನ ಬಾಯಾಗ ಬರುದು ಶರಣ ಬಸವ ಶರಣ ಬಸವ ಶರಣ ಬಸವ ಅಂತ. ಯಾವಾಗ ಶರಣ ಬಸವ ಅನ್ನೋದು ಗೊತ್ತು, ಆ ದೊರೆ ಕೂಡ ಶರಣ ಬಸವರ ಹೆಸರನ್ನ ಕೇಳಿರ್ತಾನ. ಹಿಂದೆ ಮಡಿವಾಳ ಮಾಚಿದೇವ ಇವರೆಲ್ಲರ ಕಥೆಯನ್ನು ಕೇಳಿರ್ತಕ್ಕಂಥವನು. ಆ ದೊರೆ ಆಗಿರ್ತಕ್ಕಂಥ ಶರಣ ಬಸವ, ಕಲಬುರಗಿ ಒಳಗಿರ್ತಕ್ಕಂಥ ಶರಣ ಬಸವ ಹಲವಾರು ಲೀಲೆಗಳನ್ನು ಮಾಡಿರ್ತಕ್ಕಂಥವ್ರು. ಶಿವನ ಸ್ವರೂಪ ಅಂತವ್ರ ಹೆಸರು ಇವನ ಬಾಯಾಗ ಬರಾಕತತಿ ಅಂತಂದ್ರ, ಅವ್ರ ಹೆಸರು ಸಾಮಾನ್ಯ ಇರ್ತಕ್ಕಂಥವ್ರ ಬಾಯಾಗ ಬರಂಗಿಲ್ಲ. ಇವ ಏನಾದ್ರೂ ಇವತ್ತು ಬದುಕಿ ಉಳ್ದಾನ, ಇವನ ನಾವು ಕಡಿಯಾಕ ಆಗೋಲ್ದು ಅಂತಂದ್ರ ಕಾರಣ ಇವನ ಬಾಯೊಳಗ ಇರ್ತಕ್ಕಂಥ ಶರಣ ಬಸವ ನಾಮ. ಆ ನಾಮ ಇದ್ರ ಯಾರನ್ನು ಕೂಡ ಏನು ಮಾಡಕ್ ಆಗಂಗಿಲ್ಲ ಅಂತ ದೊರೆ ಏನ್ ಮಾಡ್ತಾನ, ಅವನ್ನ ಬಿಡಿಸಿ ಕಳಿಸ್ತಾನ. ಅಂದ್ರ ಶರಣ ಬಸವರ ನಾಮದೊಳಗ ಅಂತ ಶಕ್ತಿ ಐತಿ. ಅದಕ್ಕೆ ಹೇಳ್ತಾರ, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಕೇವಲ ಅವನು ನಾಮ ಒಂದು, ನಾವು ಯಾವ ದೇವರನ್ನ ನಂಬಿರ್ತೀವಿ ಆ ದೇವರ ನಾಮ ಹೊಂದಿದ್ರ ನಮ್ಮನ್ನ ಎಂಥ ಕಷ್ಟದೊಳಗೂ ಕೂಡ ಪಾರು ಮಾಡ್ತಕ್ಕಂಥ ಶಕ್ತಿ ಆ ನಾಮಕ್ಕೈತಿ. ಹಂಗ ಶರಣ ಬಸವ ಅಂತಕ್ಕಂಥ ಹೆಸರು ಎಷ್ಟು ಶಕ್ತಿ ಇರ್ಬೋದ್ರಿ ಶರಣ ಬಸವ ಅನ್ನೋ ಹೆಸರಿಂದ. ಶರಣ ಬಸವ ಅನ್ನೋ ಹೆಸರಿನಿಂದ ಎತ್ತದೇ ಇರ್ತಕ್ಕಂಥ ತೊಲೆಯು ಕೂಡ ಮ್ಯಾಗೆತ್ತೈತಿ. ಶರಣ ಬಸವ ಅನ್ನೋ ಹೆಸರಿನಿಂದ ಎಷ್ಟೋ ಉದ್ಧಾರ ಆಗತೈತಿ. ಶರಣ ಬಸವ ಅನ್ನೋ ಹೆಸರಿನಿಂದ ಒಬ್ಬ ಸ್ತ್ರೀ ಮಾನ ಉಳಿತೈತಿ. ಶರಣ ಬಸವ ಅನ್ನೋ ಹೆಸರಿಂದ ಇವತ್ತವನ ಪ್ರಾಣವ ಉಳಿತಿ. ಹೀಗೆ ಆ ಶರಣ ಬಸವನ ಇರ್ತಕ್ಕಂಥ ಹೆಸರು ಅವತ್ತು ಹೇಮಣ್ಣನ ಪ್ರಾಣವನ್ನ ಉಳಿಸ್ತೈತಿ. ಹಿಂಗೆ ಶರಣರ ಕೇವಲ ಅವರು ಬಂದು ಕಾಪಾಡಬೇಕಂತಲ್ಲ, ಅವರ ನಾಮ ಒಂದಿದ್ರೆ ಸಾಕು ಅಂತ. ನಾವು ಇದರಿಂದ ಏನು ತಿಳ್ಕೊಳ್ಬೇಕಪ್ಪ, ನಾವು ಯಾವುದಾದ್ರೂ ದೇವರನ್ನ ನಂಬೀವಿ, ಯಾವುದಾದ್ರೂ ದೇವರ ನಾಮಸ್ಮರಣೆ ಮಾಡ್ತೀವಿ ಅಂತಂದ್ರ ಅದ ದೇವರು ಬಂದು ನಮ್ಮನ್ನು ಕಾಪಾಡ್ಬೇಕಂತಿಲ್ಲ. ನೀವು ಅವರ ನಾಮಸ್ಮರಣೆ ಮಾಡಿದ್ರೆ ಯಾವುದೋ ಒಂದು ರೂಪದೊಳಗೆ ಏನ್ ಮಾಡ್ತಾನ, ಆ ದೇವರ ನಮ್ಮನ್ನ ಕಾಪಾಡ್ತಾನೆ. ಅದಕ್ಕ ನಾವು ನಂಬಿರ್ತಕ್ಕಂಥ ದೇವರು ಅದು ಕೇವಲ ಒಬ್ಬ ದೇವರನ್ನು ಮಾತ್ರ ನೆನೆಸ್ಬೇಕ್ರಿ. ಏನೆಲ್ಲ ಮರೆತರು ತಮ್ಮ ಹಡೆದವರ ಮಾರಿಬೇಡ, ಏನೆಲ್ಲ ಮರೆತರು ತಮ್ಮ ಹಡೆದವರ ಮಾರಿಬೇಡ. ಉಪಕಾರ ತೀರಿಸಬೇಕು, ಉಪಕಾರ ತೀರಿಸಬೇಕು, ಈ ಮಾತ ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ಮಾರಿಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಪ್ರೀತಿಸಬೇಡ, ಕೋಟಿ ಕೋಟಿ ಕಲ್ಲುಗಳನ್ನು ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಪ್ರೀತಿಸಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ಮರೆಯಬೇಡ, ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ಮರೆಯಬೇಡ. ಪಡೆದವರನ್ನು ದೇವರೆಂದು ತಿಳಿದರೆ ಜೀವನದಲ್ಲಿ ಸುಖ
ಸುಖವಿದೆ ನೋಡ. ಹಡೆದವರನ್ನು ದೇವರೆಂದು ತಿಳಿದರೆ ಜೀವನದಲ್ಲಿ ಸುಖವಿದೆ ನೋಡ. ತಮ್ಮ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬೇಡ. ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕಬೇಡ. ಕಾಣದಂತ ದೇವರ ನೀನು ಅಲ್ಲಿ ಇಲ್ಲಿ ಹುಡುಕಬೇಡ. ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾಪಿತರ ಮರೆಯಬೇಡ. ಕಣ್ಣ ಮುಂದೆ ಕಾಣುತ್ತಲಿರುವ ಮಾತಾಪಿತರ ಮರೆಯಬೇಡ. ಕಲ್ಲನು ದೇವರೆನ್ನುವ ನೀನು ಹೆತ್ತವರನ್ನು ಕಲ್ಲನ ಬೇಡ. ಕಲ್ಲನು ದೇವರೆನ್ನುವ ನೀನು ಹೆತ್ತವರನ್ನು ಕಲ್ಲನ ಬೇಡ. ತಮ್ಮ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬೇಡ. ತಮ್ಮ ರಕ್ತದನಿಯನ್ನು ಬಸಿದು ನಿನ್ನ ಜಗಕ್ಕೆ ತಂದವರಿವರು. ಹುಟ್ಟಿದೊಡನೆ ಹಾಲ ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು. ತಮ್ಮ ರಕ್ತದನಿಯನ್ನು ಬಸಿದು ನಿನ್ನ ಜಗಕ್ಕೆ ತಂದವರಿವರು. ಹುಟ್ಟಿದೊಡನೆ ಹಾಲ ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು. ಅಮೃತವನ್ನು ಉಣಿಸಿದರವರು ವಿಷವನ್ನು ಅವರಿಗೆ ಉಣಿಸಬೇಡ. ಅಮೃತವನ್ನು ಉಣಿಸಿದರವರು ವಿಷವನ್ನು ಅವರಿಗೆ ಉಣಿಸಬೇಡ. ತಮ್ಮ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬೇಡ. ಕೋಟಿ ಹಣವ ಗಳಿಸಲು ಬಹುದು, ಮಾಡಿ ಮನೆಯ ಕಟ್ಟಿಸಬಹುದು. ಕೋಟಿ ಹಣವ ಗಳಿಸಲು ಬಹುದು, ಮಾಡಿ ಮನೆಯ ಕಟ್ಟಿಸಬಹುದು. ತಂದೆ ತಾಯಿ ಎಂಬುವ ಸಿರಿಯು ಬಯಸಿದಾಗ ಸಿಗುವಾರೇನಾ. ತಂದೆ ತಾಯಿ ತಂದೆ ತಾಯಿ ತಂದೆ ತಾಯಿ ಎಂಬುವ ಸಿರಿಯು ಬಯಸಿದಾಗ ಸಿಗುವಾರೇನ. ಹಡೆದವರೆಂದು ನಗುತ್ತಿರಲದುವೆ ನಮ್ಮಯ ಬಾಳಿನ ಸಿರಿ ಸಂಪದವು. ಹಡೆದವರೆಂದು ನಗುತ್ತಿರಲದುವೆ ನಮ್ಮಯ ಬಾಳಿನ ಸಿರಿ ಸಂಪದವು. ತಮ್ಮ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬೇಡ. ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದ್ದನ್ನು ಕೊಟ್ಟ ತಂದೆ. ನಿನಗೆ ಜನ್ಮ ಕೊಟ್ಟಳು ತಾಯಿ ಬೇಡಿದ್ದನ್ನು ಕೊಟ್ಟ ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರು ತಾಯಿ ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಅಕ್ಕರೆಯಿಂದ ಅಕ್ಷರವನ್ನು ಕಲಿಸಿದರು ನೀ ಜಗದಲ್ಲಿ ಮೆರೆದೆ. ಅಕ್ಕರೆಯಿಂದ ಅಕ್ಷರವನ್ನು ಕಲಿಸಿದರು ನೀ ಜಗದಲ್ಲಿ ಮೆರೆದೆ. ತಮ್ಮ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬೇಡ. ತಮ್ಮ ಕರುಳ ಬಳ್ಳಿಯ ಕಡಿದು ನಿನ್ನ ಜಗಕ್ಕೆ ತಂದವರಿವರು. ತಮ್ಮ ಕರುಳ ಬಳ್ಳಿಯ ಕಡಿದು
ನಿನ್ನ ಜಗಕ್ಕೆ ತಂದವರಿವರು. ಒಡಲಲ್ಲಿ ಹೊತ್ತು ನಿನ್ನ ಚಂದದಿಂದ ರಕ್ಷಿಸಿದವರು. ಒಡಲಲ್ಲಿ ಹೊತ್ತು ನಿನ್ನ ಚಂದದಿಂದ ರಕ್ಷಿಸಿದವರು. ನವಮಾಸಗಳ ರಕ್ಷಣೆ ಮಾಡಿ ನೋವನ್ನು ಮರೆತು ಹಾಡಿದವರವರು. ನವಮಾಸಗಳ ರಕ್ಷಣೆ ಮಾಡಿ ನೋವನ್ನು ಮರೆತು ಹಾಡಿದವರವರು. ತಮ್ಮ ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬೇಡ. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಲ್ಲಿಟ್ಟು ಕಾಪಾಡಿದಳು. ನಿನ್ನ ಮನಸ್ಸು ನೋಯದ ಹಾಗೆ ಮಡಿಲಲ್ಲಿಟ್ಟು ಕಾಪಾಡಿದಳು. ಕಣ್ಣಾರಪ್ಪೆಯಂತೆ ನಿನ್ನ ಹಗಲು ಇರುಳು ರಕ್ಷಿಸಿದವರು. ಕಣ್ಣಾರಪ್ಪೆಯಂತೆ ನಿನ್ನ ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪದ ಕೂಪದಿ ಬೀಳಬೇಡ. ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪದ ಕೂಪದಿ ಬೀಳಬೇಡ. ತಮ್ಮ ಏನೆಲ್ಲ